ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನು ಸರ್ ಮತ್ತೆ ಟೈಮ್ ಟೇಬಲ್ ಅಪ್ಲೋಡ್ ಮಾಡ್ತಾ ಇದ್ದೀರಲ್ಲ ಅಂತ ಕೇಳ್ಬೋದು. ಈ ಟೈಮ್ ಟೇಬಲ್ಲು ತಾವು ನೋಡ್ಬೋದು, ಇಲ್ಲಿ ನೋಡಿ ರಿವೈಸ್ಡ್ 2 ಅಂತ ಇದೆ. ಇದು ರಿವೈಸ್ ಆಗಿ ಮತ್ತೆ ಎರಡನೇ ಸಲ ಚೇಂಜ್ ಆಗಿರುವಂಥದ್ದು. ಹಾಗಾಗಿ ಹೊಸದಾಗಿ ಟೈಮ್ ಟೇಬಲನ್ನು ರಿಲೀಸ್ ಮಾಡಿದ್ದಾರೆ. ಅದನ್ನು ನೋಡ್ಕೊಳ್ಳಿ ಮಕ್ಕಳು. 2 ದಿನಗಳ ಹಿಂದೆ ರಿಲೀಸ್ ಆಗಿರುವಂಥದ್ದು. ಸ್ವಲ್ಪ ಬದಲಾವಣೆ ಆಗಿದೆ, ಎಲ್ಲ ಸೇಮ್ ಇದೆ, ಯಾಕಂದರೆ ಕಾಮೆಟ್ಗೆ ಎಕ್ಸಾಮ್ ಇದೆ. ಹಾಗಾಗಿ ಬನ್ನಿ, ಈಗ ಫಸ್ಟು ಎಕ್ಸಾಮು ಇದೇ ತಿಂಗಳ 30ನೇ ತಾರೀಕು ಕನ್ನಡ ಎಕ್ಸಾಮ್ ಇರುತ್ತೆ. ಥರ್ಸ್ಡೇ ನಡೆಯುವಂಥದ್ದು, ಅರ್ಥ ಆಯ್ತಾ? ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ನಡೆಯುತ್ತೆ. 80 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಇರುತ್ತೆ, ಆಯಿತಾ? ಸೆಕೆಂಡು ಫ್ರೈಡೇ ಎಲ್ಲರಿಗೂ ಕೂಡ ಹಾಲಿಡೇ ಇದೆ, ಆಯಿತಾ? 2ನೇ ತಾರೀಕು ಮತ್ತು ಆಪ್ಷನಲ್ ಕನ್ನಡ, ಲಾಜಿಕ್, ಅಕೌಂಟೆನ್ಸಿ, ಕೆಮಿಸ್ಟ್ರಿ, ಆಯಿತಾ? ಕೆಮಿಸ್ಟ್ರಿ ಅಂದರೆ ರಾಸಾಯನಶಾಸ್ತ್ರ, ಆಪ್ಷನ್ ಕನ್ನಡ ಅಂದರೆ ಐಚ್ಛಿಕ ಕನ್ನಡ, ಎಲ್ಲರಿಗೂ ಕೂಡ ಗೊತ್ತು ಕಣ್ರಿ. ಬನ್ನಿ, 3ನೇ ತಾರೀಕು ಸಂಡೇ ಮತ್ತೆ ರಜಾ ಇದೆ. 4ನೇ ತಾರೀಕು ಇಂಗ್ಲೀಷ್ ಎಕ್ಸಾಮ್ ಇದೆ ಎಲ್ಲರಿಗೂ ಕೂಡ. ಇಂಗ್ಲೀಷ್ ಎಕ್ಸಾಮ್ ಯಾವುದು? ಸೋಮವಾರದ ದಿನ 4/5/2026 ಅಂದರೆ ಮೇ 4ಕ್ಕೆ ಎಲ್ಲರಿಗೂ ಕೂಡ ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ. ಯಾರೆಲ್ಲ ಇಂಗ್ಲೀಷ್ ಎಕ್ಸಾಮ್ ಬರೀತಿದ್ದೀರೋ ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಹೇಳಿದಂತಹ ಸ್ಟೆಪ್ 1 ಸ್ಟೆಪ್ 2 ಫಾಲೋ ಮಾಡಿದರೆ ಅಷ್ಟೇ ಸಾಕು. 80 ಔಟ್ ಆಫ್ 80 ಯು ವಿಲ್ ಸ್ಕೋರ್. ಫೇಲ್ ಆದವರು ಸ್ಟೆಪ್ 1 ಈಸ್ ಏನಫ್, ಆಯಿತಾ? ಬನ್ನಿ, ಈಗ 5/5/2026 ಅಂದರೆ 5 ಮೇ 5ಕ್ಕೆ ಬಿಸ್ನೆಸ್ ಸ್ಟಡೀಸ್ ಅಂದರೆ ವ್ಯವಹಾರ ಅಧ್ಯಯನ, ಫಿಸಿಕ್ಸ್ ಎಕ್ಸಾಮ್ ಇರುತ್ತೆ, ಭೌತಶಾಸ್ತ್ರ ಹಾಗೂ ಎಜುಕೇಷನ್ ಶಿಕ್ಷಣ. ಇದು ನಿಮಗೆಲ್ಲರಿಗೂ ಕೂಡ 10 ಗಂಟೆಯಿಂದ 1 ಗಂಟೆ ಎಲ್ಲ ಪರೀಕ್ಷೆಗಳು ಸೇಮ್ ಆಗಿದೆ. ಎಕನಾಮಿಕ್ಸನ್ನು ನೋಡೋಣ ಈಗ. ಎಕನಾಮಿಕ್ಸು ಹಾಗೂ ಬಯೋ ನೋಡಿ 6ನೇ ತಾರೀಕಿದೆ, ಆಯಿತಾ? ಮುಂದಿನ ತಿಂಗಳು 6ನೇ ತಾರೀಕಿಗೆ ಬಯೋ ಅಂದರೆ ಜೀವಶಾಸ್ತ್ರ, ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ ಪರೀಕ್ಷೆಗಳು ಇರುತ್ತವೆ, ಆಯಿತಾ? ಡೇಟ್ ಕರೆಕ್ಟಾಗಿ ನೋಡ್ಕೊಳ್ಳಿ. 7/5/2026 ಹಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಹಾಗೂ ಹೋಮ್ ಸೈನ್ಸ್ ಎಕ್ಸಾಮ್ ಇರುತ್ತೆ ಮಕ್ಕಳೇ. ಅದು ಕೂಡ ಅಷ್ಟೇ ಬೆಳಗ್ಗೆ ನಡೆಯುವಂಥ ಪರೀಕ್ಷೆಗಳು. ನೆಕ್ಸ್ಟು 8ನೇ ತಾರೀಕು ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಇದೆ. ಫ್ರೈಡೇ ಅದು ಎಲೆಕ್ಟ್ರಾನಿಕ್ಸ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಬದಲಾಗಿರೋದು ಎಲ್ಲಿ ಅಂದರೆ, ಇವು 9ನೇ ತಾರೀಕು ಹಿಂದಿ ಎಕ್ಸಾಮ್ ಇತ್ತು ಓಲ್ಡ್ ಟೈಮ್ ಟೇಬಲ್ ಪ್ರಕಾರ. ಈಗ ಹೊಸ ಟೈಮ್ ಟೇಬಲ್ ಪ್ರಕಾರ ಜಿಯೋಗ್ರಫಿ, ಸೈಕಾಲಜಿ, ಜಿಯಾಲಜಿ ಹಾಗೂ ಬೇಸಿಕ್ ಮ್ಯಾಥ್ಸ್ ಇದೆ. ಇದನ್ನು ಮರೆಯಬೇಡಿ ಮಕ್ಕಳೇ, ಆಯಿತಾ? 10ನೇ ತಾರೀಕು ಎಲ್ಲರಿಗೂ ಕೂಡ ರಜೆ, ಸಂಡೇ. ನಂತರದಲ್ಲಿ 11 ಆಯಿತಲ್ವಾ? ನೆಕ್ಸ್ಟ್ ಮಂತು 11 ಏನಿದೆ? ಸೋಷಿಯಾಲಜಿ, ಸಮಾಜಶಾಸ್ತ್ರ ಹಾಗೂ ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಾಮ್ ಇರುತ್ತೆ, ಆಯಿತಾ? ನೆಕ್ಸ್ಟು 12ನೇ ತಾರೀಕು, ಇದು ಕೂಡ ಚೇಂಜ್ ಆಗಿರುವಂಥದ್ದು. 9 ಬಂದು ಇಲ್ಲಿ ಕೂತ್ಕೊಂಡಿದೆ. ಇಲ್ಲಿನ ಟೈಮ್ ಟೇಬಲು 12ನೇ ತಾರೀಕಿನ ಪರೀಕ್ಷೆಗಳು 9ನೇ ತಾರೀಕಿಗೆ ರಿಪ್ಲೇಸ್ ಆಗಿದ್ದಾವೆ. ನೋಡಿ, 12/5/2026 ಹಿಂದಿ ಎಕ್ಸಾಮ್ ಇದೆ. ಯಾಕಂದರೆ ಎಲ್ಲರೂ 9ಗೆ ಅಂದ್ಕೊಂಡಿದ್ರು, ಓಲ್ಡ್ ಟೈಮ್ ಟೇಬಲ್ ಪ್ರಕಾರ ಚೇಂಜ್ ಆಗಿದೆ, ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟು ವೆಡ್ನೆಸ್ಡೇ ನಿಮಗೆಲ್ಲರಿಗೂ ಕೂಡ ನೆಕ್ಸ್ಟ್ ಮಂತು 13ನೇ ತಾರೀಕು ತಮಿಳು, ತೆಲುಗು ಇವೆಲ್ಲ ಉರ್ದು, ಸಂಸ್ಕೃತ, ಫ್ರೆಂಚ್ ಎಕ್ಸಾಮ್ಸ್ ಇರುತ್ತೆ. ಅಲ್ಲಿಗೆ ಮುಗಿದು ಹೋಗುತ್ತೆ ಕಣ್ರಿ. ಇದೇ ಲಾಸ್ಟು ಅಂದ್ಕೊಂಡು ಬರೀಬೇಕು. 13ನೇ ತಾರೀಕು ಬೆಳಗ್ಗೆ ಎಕ್ಸಾಮು ಇರುತ್ತೆ, ಮಧ್ಯಾಹ್ನವೂ ಇರುತ್ತೆ. ಬೆಳಗ್ಗೆ ಈ ಸಬ್ಜೆಕ್ಟ್ಗಳು ಹಾಗೂ ಆಫ್ಟರ್ನೂನ್ ಸೆಷನಲ್ಲಿ ಈ ಸಬ್ಜೆಕ್ಟ್ಗಳು ಇರುತ್ತೆ. ಧನ್ಯವಾದಗಳು, ಆಲ್ ದ ಬೆಸ್ಟ್. ಏನೇ ತೊಂದರೆ, ಏನೇ ಬೇಕಾದಲ್ಲಿ ತಗೊಳ್ಳೋ ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಿಕೊಳ್ಳಿ. ಎಕ್ಸಾಮ್ಗಿಂತ ಮುಂಚೆ ಒಳ್ಳೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ರಿಲೀಸ್ ಮಾಡ್ತಾ ಇದ್ದೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.